ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾ ಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆನ ತಿಳಿಸ್ತಾ ಇದೀವಪ್ಪ ಅನ್ನೋದಾದರೆ ಅದೇ ಬ್ಯಾಕ್ ಪೇಯ್ನ್, ಹಾಗೆ ಬೆನ್ನು ನೋವು. ನೋಡಿ, ಈ ಸಮಸ್ಯೆ ಇವತ್ತು ಇಲ್ದಿರೋ ಇರೋರೇ ಇಲ್ಲ. ಎಲ್ರಿಗೂ ಬೆನ್ನು ನೋವು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಹೀಗಿರುವಾಗ ಈ ಒಂದು ಬೆನ್ನು ನೋವು ಸಮಸ್ಯೆ ಯಾಕಪ್ಪ ಬರುತ್ತೆ ಅನ್ನೋದಾದರೆ ಮೊದಲಿಗೆ ನೋಡಬೇಕು ಅಂತಂದರೆ ಲೈಫ್ ಸ್ಟೈಲ್. ಯಾವಾಗ ನಮಗೆ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದರೆ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರೋದು, ಹಾಗೆ ಲ್ಯಾಪ್ಟಾಪ್ ಮುಂದೆ ಬಕ್ಕೊಂಡೇ ಕೆಲಸ ಮಾಡ್ತಾ ಇರೋದು, ಮತ್ತು ಕೂತ್ಕೊಳ್ಳುವಂಥ ಪೊಸಿಷನ್ ಸರಿ ಇಲ್ದಿರೋ ಅಂಥದ್ದು. ಹೀಗಿರುವಾಗ ಅಂಥವ್ರಿಗೆ ಬ್ಯಾಕ್ ಪೇಯ್ನ್ ಹೆಚ್ಚಿನದಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ಯಾರು ಕಾಣಿಸ್ಕೊಳ್ಳುತ್ತೆ? ಡ್ರೈವಿಂಗ್ ಅಂದರೆ ಡ್ರೈವರ್ಸ್ಗಳಾಗಿರಬಹುದು, ಹೆಚ್ಚಿನದಾಗಿ ತಮ್ಮ ಪೂರ್ತಿಯಾಗಿ ಅವರು ದಿನ ಎಲ್ಲ ಡ್ರೈವಿಂಗಲ್ಲಿ ಕಳೆಯೋರಾಗಿರ್ಬಹುದು. ಇದಕ್ಕೂ ಏನಾಗುತ್ತೆ ಅಂದರೆ ಬೆನ್ನು ನೋವು ಸಮಸ್ಯೆ ಅನ್ನೋದು ಅವ್ರಿಗೂ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಯಾಕಂತಂದರೆ ಅವರಲ್ಲಿ ವೆಯ್ಟ್ ಜಾಸ್ತಿ ಆಗಿರೋದಾಗಿರ್ಬೋದು. ಹಾಗೆ ಏನಾಗುತ್ತೆ ಅಂದರೆ ಹೊಟ್ಟೆ ಯಾವಾಗ ಮುಂದೆ ಬಂದಿರುತ್ತೋ ಆಗೇನಾಗುತ್ತೆ ಅಂದರೆ ಸ್ಪೈನಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಆಗ ಬೆನ್ನು ನೋವಲ್ಲಿ ಅಂದರೆ ಆ ಡಿಸ್ಕಲ್ಲಿ ಸ್ವಲ್ಪ ಸಮಸ್ಯೆ ಆದಾಗ ಏನಾಗುತ್ತೆ ಅಂದರೆ ಬೆನ್ನು ನೋವು ಕಾಣಿಸ್ಕೊಳ್ಳೋದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಸಿಸರೇನ್ ಆಗಿರೋರಲ್ಲಿ ಬೆನ್ನು ನೋವು ಯಥೇಚ್ಛವಾಗಿ ಇರೋದನ್ನು ನಾವು ನೋಡಬಹುದಾಗಿದೆ. ಯಾಕೆ ಅಂತಂದರೆ ಸಿಸರೇನ್ ಆಗಿರೋದ್ರಲ್ಲಿ ಇತ್ತೀಚೆಗೆ ನೋಡಬೇಕು ಅಂದರೆ ಹೆಚ್ಚಿನದಾಗಿ ಬೆನ್ನು ನೋವು ಕಾಣಿಸ್ಕೊತಾ ಇರೋದೇ ಅವ್ರಿಗೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಈ ರೀತಿಯಾಗಿ ಅದೇ ರೀತಿಯಾಗಿ ಯಾರು ಹೆಚ್ಚಿನದಾಗಿ ಐ ಹೀಲ್ಡನ್ನು ಯೂಸ್ ಮಾಡ್ತಾರೋ ಕೆಲವೊಂದು ಹುಡುಗಿರುಗಳು ಅವ್ರಿಗೂ ಬೆನ್ನು ನೋವು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ಳೋದು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಟೂ ವೀಲರಲ್ಲಿ ತುಂಬಾ ಓಡಾಡೋರು. ಟೂ ವೀಲರಲ್ಲಿ ಓಡಾಡಿದಾಗ ಏನಾಗುತ್ತೆ ಅಂದರೆ ಬೆನ್ನನ್ನ ಒಂದು ಸ್ಟ್ರೈಟಾಗಿ ಇಟ್ಕೊಂಡಿಲ್ದಿರ ನಾವೇನಾಗುತ್ತೆ ಅಂದರೆ ಸ್ವಲ್ಪ ಬಗ್ಗಿ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೈಡ್ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ಬೆನ್ನು ನೋವು ಸಮಸ್ಯೆ ಕಾಣಿಸ್ಕೊಳ್ಳೋದು ಸಹ ನಾವು ನೋಡಬಹುದಾಗಿದೆ. ಯಾವಾಗ ಡಿಸ್ಕ್ ಸ್ವಲ್ಪ ರೀತಿಯಾಗಿ ಬಲ್ಜ್ ಆಗುತ್ತೋ ಆಗ ಬೆನ್ನು ನೋವು ಸಮಸ್ಯೆ ಅನ್ನೋದು ಯಥೇಚ್ಛವಾಗಿ ಕಾಣಿಸ್ಕೊಳ್ಳೋದು ನಾವು ನೋಡಬಹುದಾಗಿದೆ. ಮತ್ತು ಇದರ ಜೊತೆಗೆ ಇನ್ನೂ ಯಾರಲ್ಲಿ ಬೆನ್ನು ನೋವು ಸಮಸ್ಯೆ ಬರುತ್ತೆ ಅಂದರೆ ವೆಯ್ಟ್ ಇನ್ಕ್ರೀಸ್ ಆದಾಗ, ಒಬೇಸಿಟಿ ಇದ್ದಾಗ ಆಟೋಮೆಟಿಕಲಿ ಅವರ ವೆಯ್ಟ್ ಎಲ್ಲ ಏನಾಗುತ್ತೆ ಅಂತಂದರೆ ಹೆಚ್ಚಿನದಾಗಿ ಬೆನ್ನಿನ ಮೇಲೆ ಒತ್ತಡ ಬೀರೋದ್ರಿಂದ ಏನಾಗುತ್ತೆ ಅಂದರೆ ಬೆನ್ನು ನೋವು ಸಮಸ್ಯೆ ಕಾಣಿಸ್ಕೊಬೋದು. ಅದರಲ್ಲೂ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಿನ ಬೊಜ್ಜಿದ್ದಾಗ ಏನಾಗುತ್ತೆ ಅಂದರೆ ಬೆನ್ನು ನೋವು ಅನ್ನೋದು ಆಟೋಮೆಟಿಕಲಿ ಅವ್ರಿಗೆ ಕಟ್ಟಿಟ್ಟ ಬುತ್ತಿ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಈ ರೀತಿಯಾಗಿ ಈ ಎಲ್ಲ ಕಾರಣಗಳು, ಇನ್ನೂ ಅನೇಕ ಕಾರಣಗಳು ಇರಬಹುದು. ಹಾಗೆ ಕ್ಯಾಲ್ಶಿಯಂ ಕೊರತೆ ಇದ್ರೂ ಸಹ ಬೆನ್ನುವಿನ ಸಮಸ್ಯೆ ಕಾಣಿಸ್ಕೊತ್ತೆ. ಹಾಗೆ ಐರನ್ನು, ಹಾಗೆ ಕೆಲವೊಂದು ವಿಟಮಿನ್ಸ್ಗಳು ಇದೆಲ್ಲ ಸರಾಗವಾಗಿ ಸಿಕ್ತಿಲ್ದಿದ್ದಾಗ, ಪ್ರೋಟೀನ್ ಅನ್ನೋದು ಮುಖ್ಯವಾಗಿ ಸಿಕ್ತಿಲ್ದಿದ್ದಾಗ ಏನಾಗುತ್ತೆ ಅಂದರೆ ಬೆನ್ನು ನೋವು ಸಮಸ್ಯೆ ಅನ್ನೋದು ಚೆನ್ನಾಗಿ ಕಾಣಿಸ್ಕೊಳ್ಳೋದು ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ಅಂದರೆ ಮತ್ತು ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ ಲ್ಯಾಕ್ ಆಫ್ ಎಕ್ಸಸೈಸ್, ಲ್ಯಾಕ್ ಆಫ್ ವರ್ಕೌಟ್, ಅಂದರೆ ಲ್ಯಾಕ್ ಆಫ್ ಆ್ಯಕ್ಟಿವಿಟಿ ಅಂತಂದ್ಬಿಟ್ಟು ನಾವು ಹೇಳ್ಬೋದು. ಅಂದರೆ ಅವ್ರು ಕೂತಿರೋ ಕಡೆ ಕೂತ್ಕೊಂಡೇ ಇರ್ತಾರೆ, ನಿಂತೇ ಇರ್ತಾರೆ, ಇಲ್ಲ ಮಲಗಿದ್ರೆ ಮಲಗೇ ಇರ್ತಾರೆ. ಈ ರೀತಿಯಾಗಿ ಒಂದು ದೇಹಕ್ಕೆ ಬೇಕಾದಂಥ ಕೆಲವೊಂದು ಎಕ್ಸಸೈಸ್ಗಳು, ವ್ಯಾಯಾಮಗಳು ಏನಿದೆ ಅದು ಇಲ್ದಿರೋದ್ರಿಂದನೂ ಬೆನ್ನು ನೋವು ಸಮಸ್ಯೆ ಸಹ ಬರೋದು ನಾವು ನೋಡಬಹುದಾಗಿದೆ. ಈ ಎಲ್ಲ ಕಾರಣಗಳಿಂದ ಬೆನ್ನು ನೋವು ಸಮಸ್ಯೆ ಇವತ್ತಿನ ದಿನದಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಿರುವಾಗ ಈ ಬೆನ್ನು ನೋವಿನ ಸಮಸ್ಯೆಗೆ ಯಾವ ರೀತಿಯ ಮುದ್ರೆಗಳು ಇದೆಯಪ್ಪ, ಯಾವ ರೀತಿಯ ಮುದ್ರೆಗಳಿಂದ ಬೆನ್ನು ನೋವಿನಿಂದ ಆಚೆ ಬರಬಹುದು ಅನ್ನೋದಾದರೆ ಅದಕ್ಕೆ ಮುಖ್ಯವಾಗಿರುವಂತಹ ಮೂರು ಮುದ್ರೆಗಳನ್ನು ನಾನು ಇವತ್ತಿನ ದಿನ ತಿಳಿಸ್ತಾ ಇದ್ದೇನೆ. ಯಾವುದಪ್ಪ ಅಂತನ್ನೋದಾದರೆ, ಒಂದು ಬ್ರಹ್ಮ ಮುದ್ರೆ, ಮತ್ತೊಂದು ಮೇರುದಂಡ ಮುದ್ರೆ ಅಂತಂದ್ಬಿಟ್ಟು, ಇನ್ನು ಮತ್ತೊಂದು ಕುಂಡಲಿನಿ ಮುದ್ರೆ ಅಂತಂದ್ಬಿಟ್ಟು, ಈ ಮೂರು ಮುದ್ರೆನೂ ನಾನು ಇವತ್ತಿನ ದಿನ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಈ ಒಂದು ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬ್ರಹ್ಮ ಮುದ್ರೆ. ನೋಡಿ, ಬ್ರಹ್ಮ ಮುದ್ರೆ ವಿಶೇಷತೆ ಏನು ಅಂದರೆ ನೀವು ನನ್ನ ಜೊತೆ ಮಾಡ್ತಾನೆ ತಿಳ್ಕೊತೀರಾ. ನೋಡಿ, ನಿಮ್ಮ ಈ 10 ಬೆರಳುಗಳು ಏನಿದೆ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು, ಮುಷ್ಟಿ ಥರ ಈ ರೀತಿಯಾಗಿ ಮಾಡಿ ಈ ಭಾಗ ಏನಿದೆ ಈ ಭಾಗನ ಎರಡನ್ನೂ ಕೂಡಿಸ್ಬೇಕು. ಮಾಡಿ ನಿಮ್ಮ ಏನು ಹೊಟ್ಟೆಯ ಮೇಲ್ಭಾಗ ಹಾಗೆ ಎದೆಯ ಕೆಳಭಾಗ ಈ ರೀತಿಯಾಗಿ ಇಟ್ಕೊಬೇಕು. ನೋಡಿ, ಹೀಗೆ ಇಟ್ಕೊತಿದ್ದಂಗೆ ನಿಮ್ಗೆ ಏನಾಗುತ್ತೆ ಅಂದರೆ ಬೆನ್ನು ಆಟೋಮೆಟಿಕಲಿ ಸ್ಟ್ರೈಟ್ ಆಗುತ್ತೆ. ಓಕೆನಾ? ಹೀಗೆ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಈ ಮುದ್ರೆ ಮುಖಾಂತರವಾಗಿ ಬಂದಾಗ ನಿಮ್ಮ ಸ್ಪೈನ್ ಅನ್ನೋದು ಸ್ಟ್ರೈಟ್ ಆಗುತ್ತೆ. ಸುಷುಮ್ನ ನಾಡಿಯಿಂದ ಪ್ರಾಣಶಕ್ತಿ ಅನ್ನೋದು ಅದು ಹರಿದಾಡೋದಕ್ಕೆ ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಡಿಸ್ಕ್ ಅನ್ನೋದು ಏನು ಬಲ್ಜಾಗಿರುತ್ತೆ ಅದರಲ್ಲಿರುವಂಥ ಫ್ಲೂಯಿಡ್ ಮತ್ತೆ ಅದು ಶೇಪ್ ಹೋಗೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಈ ಒಂದು ಬ್ರಹ್ಮ ಮುದ್ರೆಯಿಂದ ಬೆನ್ನು ನೋವಿಗೆ ಉತ್ತಮವಾದಂತಹ ಒಂದು ಪರಿಹಾರ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಇನ್ನು ಮತ್ತೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಅದೇ ಮೇರುದಂಡ ಮುದ್ರೆ. ಮೇರುದಂಡ ಮುದ್ರೆ ಹೇಗಪ್ಪ ಮಾಡೋದು ಅಂದರೆ, ನೋಡಿ, ಮೊದಲಿಗೆ ನಿಮ್ಮ ಬೆರಳುಗಳಲ್ಲಿ ಮುಷ್ಟಿಯನ್ನು ಕಟ್ಟಬೇಕು. ನಿಮ್ಮ ಹೆಬ್ಬೆರಳು ಏನಿದೆ ಅದು ಸ್ಟ್ರೈಟಾಗಿರಬೇಕು. ಅದನ್ನು ನಿಮ್ಮ ತೊಡೆಯ ಭಾಗದಲ್ಲಿ, ತೊಡೆಯ ಮೇಲೆ ಇಟ್ಕೊಂಡು
ಸೊ ಈ ರೀತಿಯಾಗಿ ಇದನ್ನು ಮಾಡಬೇಕಾಗುತ್ತೆ. ನೀವು ತೊಡೆಯ ಮೇಲೆ ಈ ರೀತಿಯಾಗಾದರೂ ಇಟ್ಕೊಬೋದು, ಅಥವಾ ನಿಮ್ಮ ಬ್ರಹ್ಮ ಮುದ್ರೆ ಮಾಡೋದ್ರಲ್ಲ, ಸೊ ಆ ರೀತಿಯಾಗಾದರೂ ಇಟ್ಕೊಬೋದು. ಸೊ ಈ ರೀತಿಯಾಗಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಬೆನ್ನು ಸ್ಟ್ರೈಟ್ ಆಗುತ್ತೆ, ಬೆನ್ನಿಗೆ ಪ್ರಾಣಶಕ್ತಿ ಅನ್ನೋದು ಹರಿದು ಸೊ ನಿಮಗೆ ಬೆನ್ನೋವಿಂದ ಆಚೆ ಬರೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಮೇರುದಂಡದಿಂದ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಇದನ್ನು ನಾವು ಪ್ರಾಣಾಯಾಮದಲ್ಲೂ ಸಹ ಮೇರುದಂಡನ ಬಳಸ್ತೀವಿ. ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಅದೇ ಕುಂಡಲಿನಿ ಮುದ್ರೆ. ನೋಡಿ, ಕುಂಡಲಿನಿ ಶಕ್ತಿ ಕುರಿತಾಗಿ ನಮ್ಮ ಯೋಗದಲ್ಲಾಗಿರ್ಬೋದು, ಇನ್ನಿತರ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನದಾದಂತಹ ಒಂದು ಶಕ್ತಿಯನ್ನು ಒಳಗೊಂಡಂತಹ ತಾಯಿ ಅಂತಲೇ ನಾವು ಕರಿತೀವಿ. ಸೊ ಯಾವಾಗ ಕುಂಡಲಿನಿಯಿಂದ ಬಂದಂತಹ ಶಕ್ತಿ ನಮ್ಮಲ್ಲಿ ನಮ್ಮ ದೇಹಕ್ಕೆ ಪಸರಿಸುತ್ತೋ ಆಗ ಯಾವುದೇ ನೋವಿದ್ರೂ ಕಡಿಮೆ ಆಗುತ್ತೆ. ಎಸ್ಪೆಷಲಿ ನಮ್ಮ ಸ್ಪೈನ್ ಅನ್ನೋದು ಕುಂಡಲಿನಿಗೆ ಕನೆಕ್ಟ್ ಆಗಿದೆ. ಸೊ ಹೀಗಿರುವಾಗ ಅಂದರೆ ಕುಂಡಲಿನಿಯಲ್ಲೇ ಸ್ಪೈನ್ ಅನ್ನೋದು ಕನೆಕ್ಟ್ ಆಗಿರೋದನ್ನ ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ಕುಂಡಲಿನಿನ ನಾವು ಕುಂಡಲಿ ಮುದ್ರೆ ಮಾಡಿ ನಾವು ಜಾಗೃತಗೊಳಿಸಿದಾಗ ಏನಾಗುತ್ತೆ ಅಂತಂದರೆ, ಕುಂಡಲಿನ ಜಾಗೃತಗೊಳಿಸೋದಂತಲ್ಲ, ಜಸ್ಟ್ ಕುಂಡಲಿ ಶಕ್ತಿಯಿಂದ ಪ್ರಾಣ ಶಕ್ತಿನ ತೊಗೊಳೋದಾಗಿದೆ. ಸೊ ಇದನ್ನು ಕುಂಡಲಿ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಪೈನ್ ಎನರ್ಜಿ ಊಟವಾಗಿರೋದಕ್ಕೆ ಈ ಒಂದು ಕುಂಡಲಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಹಾಗಾದರೆ ಈ ಒಂದು ಕುಂಡಲಿ ಮುದ್ರೆ ಹೇಗಪ್ಪ ಮಾಡೋದು ಅನ್ನೋದಾದರೆ, ಮೊದಲಿಗೆ ನೋಡಿ ಈ ರೀತಿಯಾಗಿ ನಿಮ್ಮ ಎಡಗೈನ ಇಟ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಮ ಈ ಒಂದು ಬೆರಳನ್ನು ತಗೊಂಡು ಈ ತೋರು ಬೆರಳನ್ನ ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ನಂತರ ಈ ಟಿಪ್ಪೇನಿದೆ ಸೊ ಅದನ್ನು ಹೆಬ್ಬೆರಳಿಂದ ಈ ರೀತಿ ಕ್ಲೋಸ್ ಮಾಡಬೇಕು. ಸೊ ನೋಡಿ, ಇದನ್ನ ಕುಂಡಲಿ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೆನ್ನದು ಸ್ಟ್ರೈಟ್ ಆಗುತ್ತೆ, ಹಾಗೆ ಕುಂಡಲಿನಿ ಏನನ್ನೋದು ನಮ್ಮಲ್ಲಿ ಇದೆ. ಸೊ ಅದರಿಂದ ಎನರ್ಜಿ ಅನ್ನೋದು ಪಸರಿಸೋದಕ್ಕೂ ಇದು ಸಹಾಯಕಾರಿಯಾಗಿದೆ. ಟೋಟಲ್ ಆಗಿ ನಮ್ಮ ದೇಹದಲ್ಲಿರುವಂತಹ ಪ್ರಾಣಶಕ್ತಿನ ಬ್ಯಾಲೆನ್ಸ್ ಮಾಡೋದಕ್ಕೆ, ಪ್ರಾಣಶಕ್ತಿನ ಹರಿಸೋದಕ್ಕೆ ಕುಂಡಲಿನಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಸೊ ಈ 3 ಮುದ್ರೆಗಳು ಬೆನ್ನಿನ ನೋವಿಗೆ ಒಂದು ಸೂಕ್ತವಾದ ಮುದ್ರೆಗಳು ಅಂತ ಹೇಳ್ತಾ ಇವತ್ತಿನ ದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಫಾಲೋ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.